ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇತ್ತೀಚೆಗೆ ಕ್ಷುದ್ರ ಗ್ರಹ ಅಪ್ಪಳಿಸುತ್ತೆ ಅನ್ನುವ ಸುದ್ದಿಯೊಂದು ಭಾರಿ ವೈರಲ್ ಆಗಿತ್ತು. ಅವತ್ತೇ ಭೂಮಿ ನಾಶವಾಗಿ ಹೋಗಲಿದೆ, ಭೂಮಿಯ ಕೊನೆ ದಿನ ಇದು ಅಂತೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ ವೈರಲ್ ಆಗಿತ್ತು. ತುಂಬಾ ಜನ ಇದನ್ನ ನಂಬಿದ್ರು ಕೂಡ. ಆದರೆ ಭೂಮಿಗೆ ಏನೇನೂ ಆಗಿಲ್ಲ, ಭೂಮಿ ನಾಶವೂ ಆಗಿಲ್ಲ, ಕ್ಷುದ್ರ ಗ್ರಹ ಅಪ್ಪಳಿಸಲೂ ಇಲ್ಲ. ನಮ್ಮ ಜನ ಇಲಿ ಬಂದ್ರೆ ಹುಲಿಯೇ ಬಂತು ಅನ್ನುವ ಮನಸ್ಥಿತಿಯವರು. ಈ ವಿಚಾರದಲ್ಲೂ ಅದೇ ಆಗಿದ್ದು. ಕ್ಷುದ್ರ ಗ್ರಹ ಭೂಮಿಯ ಸಮೀಪದಲ್ಲಿ ಹಾದು ಹೋಗಿದೆ ಅಷ್ಟೇ, ಇದನ್ನೇ ಭೂಮಿಗೆ ಅಪ್ಪಳಿಸುತ್ತೆ ಅಂತ ಸುದ್ದಿ ಮಾಡಿಬಿಟ್ರು. ಅದು ಕೂಡ ಕ್ಷುದ್ರ ಗ್ರಹ ಪಾಸ್ ಆಗಿದ್ದು ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿ. ಈಗ ವಿಷಯ ಅದಲ್ಲ. ಭೂಮಿಯ ಸುತ್ತಮುತ್ತ ಅಥವಾ ನಮ್ಮ ಸೌರವ್ಯೂಹದಲ್ಲಿ, ಬ್ರಹ್ಮಾಂಡದಲ್ಲಿ ಈ ರೀತಿಯ ವಿದ್ಯಮಾನಗಳು ನಡೆಯುತ್ತಲೇ ಇರುತ್ತವೆ. ಇದೀಗ ಇಂಥದ್ದೇ ಒಂದು ವಿಚಿತ್ರ ವಿದ್ಯಮಾನ ನಡೆದ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಬ್ರಹ್ಮಾಂಡದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ವಿಜ್ಞಾನಿಗಳು ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತಲೇ ಇರುತ್ತಾರೆ. ಅದರಲ್ಲೂ ಇತ್ತೀಚೆಗೆ ಅನ್ಯಗ್ರಹ ಜೀವಿಗಳ ಟ್ರೆಂಡ್ ಸಿಕ್ಕಾಪಟ್ಟೆ ಹೆಚ್ಚಿದೆ. ಬ್ರಹ್ಮಾಂಡದಲ್ಲಿ ಭೂಮಿಯಂತೆಯೇ ಇನ್ನೊಂದು ಗ್ರಹ ಇರಬಹುದು, ಆ ಗ್ರಹದಲ್ಲಿ ನಮ್ಮಂತೆಯೇ ಜೀವರಾಶಿ ಇರಬಹುದು, ಅಲ್ಲಿರುವ ಜೀವಿಗಳು ಕೂಡ ಬೇರೆ ಗ್ರಹದ ಅನ್ವೇಷಣೆಯಲ್ಲಿ ತೊಡಗಿರಬಹುದು ಅನ್ನುವ ನಿಟ್ಟಿನಲ್ಲಿ ಅಧ್ಯಯನಗಳು ನಡೆಯುತ್ತಲೇ ಇದೆ. ಹೀಗಿರುವಾಗ ನಮ್ಮ ಭೂಮಿಯಲ್ಲಿ ಅದೊಂದು ವಿಚಿತ್ರ ಶಬ್ದವೊಂದು ಕೇಳಿಸಿತ್ತು. ಸದ್ದು ಕೇವಲ ಒಂದು ಸಲ ಕೇಳಿದ್ದಲ್ಲ, ಬರೋಬ್ಬರಿ 9 ದಿನಗಳವರೆಗೆ ಕೇಳಿಸಿತ್ತು. ಈ ಶಬ್ದವನ್ನ ಕೇಳಿದ ವಿಜ್ಞಾನಿಗಳು ಬೆಚ್ಚಿ ಬಿದ್ದಿದ್ರು. ಆರಂಭದಲ್ಲೇ ಹೇಳಿಬಿಡ್ತೀವಿ, ಈ ಘಟನೆ ನಡೆದಿದ್ದು 1 ವರ್ಷದ ಹಿಂದೆ. ಈಗ ವಿಜ್ಞಾನಿಗಳು 1 ವರ್ಷದ ಹಿಂದೆ ನಡೆದ ಭಯಾನಕ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಅವತ್ತು ಕೇಳಿಸಿದ ವಿಚಿತ್ರ ಶಬ್ದ ಎಂಥದ್ದು? ಅನ್ಯಗ್ರಹ ಜೀವಿಗಳು ಭೂಮಿಗೆ ಸಿಗ್ನಲ್ ರವಾನೆ ಮಾಡ್ತಾ ಇದ್ದಾವ? ಈ ಶಬ್ದವನ್ನ ಕೇಳಿ ವಿಜ್ಞಾನಿಗಳು ಬೆಚ್ಚಿ ಬಿದ್ದಿದ್ದು ಯಾಕೆ? ಈ ಶಬ್ದದ ಬಗ್ಗೆ ವಿಜ್ಞಾನಿಗಳ ವಾದವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನಮ್ಮ ಬ್ರಹ್ಮಾಂಡ ಒಂದು ಕೌತುಕದ ಕಣಜ. ಬ್ರಹ್ಮಾಂಡದ ಒಂದು ಬಿಂದುವಿನಷ್ಟು ಕೂಡ ಅಧ್ಯಯನವನ್ನ ಅಥವಾ ಮಾಹಿತಿಯನ್ನ ಕಲೆ ಹಾಕಲು ಮನುಷ್ಯನಿಗೆ ಇನ್ನೂ ಕೂಡ ಆಗಿಲ್ಲ. ಬ್ರಹ್ಮಾಂಡದಲ್ಲಿ ನಡೆಯುತ್ತಿರುವ ವಿದ್ಯಮಾನದ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆಯನ್ನ ಮಾಡುತ್ತಲೇ ಇದ್ದಾರೆ. ಹೀಗೆ ಸಂಶೋಧನೆ ಮಾಡುವಾಗ ಬ್ರಹ್ಮಾಂಡದಲ್ಲಿ ಹೊರಹೊಮ್ಮುವ ಸಿಗ್ನಲ್ಗಳ ಬಗ್ಗೆ ಕೂಡ ವಿಜ್ಞಾನಿಗಳು ಕಿವಿ ಇಟ್ಟಿರ್ತಾರೆ. ಅಷ್ಟೇ ಅಲ್ಲ, ಭೂಮಿಯಲ್ಲಿ, ಭೂಮಿಯ ಆಳದಲ್ಲಿ, ಭೂಮಿಯ ಸುತ್ತಮುತ್ತ ಇರುವ ಶಬ್ದಗಳ ಬಗ್ಗೆ ಕೂಡ ವಿಜ್ಞಾನಿಗಳು ಕಿವಿ ಇಟ್ಟಿರ್ತಾರೆ. ಇದನ್ನ ಸಿಸ್ಮಿಕ್ ಆಕ್ಟಿವಿಟಿ ಅಂತ ಕರೀತಾರೆ. ವಿಜ್ಞಾನಿಗಳು ಭೂಮಿಯ ಸುತ್ತಮುತ್ತ, ಭೂಮಿಯ ಆಳದಲ್ಲಿ, ಬ್ರಹ್ಮಾಂಡದಲ್ಲಿ ಇರುವಂತಹ ಸಿಗ್ನಲ್ಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಹೀಗೆ ಸಿಗ್ನಲ್ ಅನ್ನ ಡಿಟೆಕ್ಟ್ ಮಾಡುವ ಸಂದರ್ಭದಲ್ಲಿ ಒಂದು ಭಯಾನಕ ಶಬ್ದವೊಂದು ಕೇಳಿಸಿತ್ತು. ಅಂಥದ್ದೊಂದು ಶಬ್ದವನ್ನ ವಿಜ್ಞಾನಿಗಳು ಹಿಂದೆಂದೂ ಕೂಡ ಕೇಳಿರಲಿಲ್ಲ. ಈ ಶಬ್ದವನ್ನ ಕೇಳಿ ವಿಜ್ಞಾನಿಗಳೇ ಚಕಿತಗೊಂಡಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಭೂಮಿಯ ಮೂಲೆ ಮೂಲೆಗೂ ಕೂಡ ಈ ಸಿಗ್ನಲ್ ಬಂದಿತ್ತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈ ಸಿಸ್ಮಿಕ್ ಆಕ್ಟಿವಿಟಿಯನ್ನ ಮಾನಿಟರ್ ಮಾಡುವಾಗ ಬೇರೆ ಬೇರೆ ಶಬ್ದಗಳು ಕೇಳಿಸುತ್ತವೆ. ಭೂಕಂಪದ ಮುನ್ನೆಚ್ಚರಿಕೆಯ ಶಬ್ದಗಳು ಕೂಡ ಕೇಳಿಸುತ್ತವೆ, ಅಥವಾ ಭೂಮಿಗೆ ಅಪಾಯಕಾರಿಯಾದಂತಹ ಬೇರೆ ಬೇರೆ ರೀತಿಯ ಮುನ್ನೆಚ್ಚರಿಕೆಯ ಶಬ್ದಗಳು ಕೂಡ ಕೇಳಿಸುತ್ತವೆ. ಆದರೆ ಅಂದು ಕೇಳಿಸಿದ ಶಬ್ದವನ್ನ ವಿಜ್ಞಾನಿಗಳು ಹಿಂದೆಂದೂ ಕೂಡ ಕೇಳಿರಲಿಲ್ಲ. ಅಂದು ಕೇಳಿಸಿಕೊಂಡ ಶಬ್ದ ಒಂದು ರೀತಿ ಹಮ್ಮಿಂಗ್ ಶಬ್ದದ ರೀತಿ ಇತ್ತು. ಇನ್ನು ಆ ಶಬ್ದದಲ್ಲಿದ್ದ ವೈಬ್ರೇಷನ್ ಕೂಡ ತುಂಬಾನೇ ವಿಚಿತ್ರವಾಗಿತ್ತು. ಎಲ್ಲದಕ್ಕಿಂತ ಭಯಾನಕ ಸಂಗತಿ ಅಂದರೆ, ಈ ಶಬ್ದ ಕೇಳಿಸಿದ್ದು 1-2 ದಿನ ಅಲ್ಲ, ಬರೋಬ್ಬರಿ 9 ದಿನಗಳವರೆಗೆ ಈ ಸದ್ದು ಕೇಳಿಸಿತ್ತು. ಇದು ಬ್ರಹ್ಮಾಂಡದಿಂದ ಬರುತ್ತಿರುವ ಸಿಗ್ನಲ್ಲೋ ಅಥವಾ ಭೂಮಿಯಲ್ಲೇ ಇಂಥದ್ದೊಂದು ಸದ್ದು ಬರ್ತಾ ಇದೆಯಾ, ಭೂಗರ್ಭದಿಂದ ಏನಾದರೂ ಸೂಚನೆ ಸಿಗ್ತಾ ಇದೆಯಾ ಅನ್ನೋದನ್ನ ಗುರುತು ಮಾಡೋದಕ್ಕೆ ಅವತ್ತು ವಿಜ್ಞಾನಿಗಳಿಂದ ಆಗ್ಲೇ ಇಲ್ಲ. ಕೊನೆಗೆ ಈ ಶಬ್ದದ ಮೂಲ ಪತ್ತೆ ಮಾಡಲು ಸಾಧ್ಯವಾಗದೇ ಇದ್ದಿದ್ರಿಂದ ಇದನ್ನ USO ಅಂದ್ರೆ ಅನ್ಐಡೆಂಟಿಫೈಡ್ ಸಿಸ್ಮಿಕ್ ಆಬ್ಜೆಕ್ಟ್ ಅಂತ ಘೋಷಣೆ ಮಾಡಲಾಯಿತು. ಸ್ನೇಹಿತರೆ, ನೀವೆಲ್ಲ UFO ಬಗ್ಗೆ ಕೇಳಿರಬಹುದು, ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್. ಇದನ್ನ ಅನ್ಯಗ್ರಹ ಜೀವಿಗಳ ವಾಹನ ಅಂತ ಗುರುತಿಸಲಾಗುತ್ತೆ. ಈ ವಾಹನಕ್ಕೆ ಇಂಥದ್ದೊಂದು ಹೆಸರು ಇಡೋದಕ್ಕೆ ಕಾರಣ ಇದೆ. ಇಲ್ಲಿವರೆಗೂ ಈ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಅಥವಾ ಅದರ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ವಿಜ್ಞಾನಿಗಳಿಂದ ಆಗ್ಲಿಲ್ಲ. ಇದೇ ಕಾರಣಕ್ಕೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅನ್ನುವ ಹೆಸರಿಡಲಾಗಿದೆ.
ಈ ಶಬ್ದದ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಇಲ್ಲದ ಕಾರಣ ಅನ್ಐಡೆಂಟಿಫೈಡ್ ಸೆಸ್ಮಿಕ್ ಆಬ್ಜೆಕ್ಟ್ ಅನ್ನುವ ಹೆಸರಿಡಲಾಗಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಕಳೆದ 1 ವರ್ಷದಿಂದ ಈ ಶಬ್ದದ ಬಗ್ಗೆ ಅಧ್ಯಯನಗಳು ನಡೀತಾನೇ ಇದೆ. ಈಗ ಅಂದು ಕೇಳಿಸಿಕೊಂಡ ಶಬ್ದದ ವಿಚಾರವಾಗಿ ವರದಿಯೊಂದು ಹೊರಬಂದಿದೆ. ಜರ್ನಲ್ ಸೈನ್ಸ್ನಲ್ಲಿ ಪ್ರಕಟವಾಗಿರುವ ಈ ವರದಿಯಲ್ಲಿ ಅಂದು ಕೇಳಿಸಿದ್ದ ಶಬ್ದದ ನಿಗೂಢತೆಯನ್ನ ಭೇದಿಸಲಾಗಿದೆ. ಹಾಗಂತ ಈ ವರದಿಯನ್ನ ಯಾರೋ ಒಬ್ಬರಿಬ್ಬರು ಕುಳಿತುಕೊಂಡು ಸಿದ್ಧಪಡಿಸಿದ್ದಲ್ಲ, ಬದಲಾಗಿ ಬರೋಬ್ಬರಿ 70ಕ್ಕೂ ಹೆಚ್ಚು ಎಕ್ಸ್ಪರ್ಟ್ಗಳು ಈ ವರದಿ ಸಿದ್ಧಪಡಿಸಲು ಸಹಾಯ ಮಾಡಿದ್ದಾರೆ. ಅಂದಹಾಗೆ ಈ ಶಬ್ದ ಕೇಳಿಸಿದ್ದು 2023 ಸೆಪ್ಟೆಂಬರ್ 16ರಂದು, ಅಂದರೆ ಸರಿಯಾಗಿ 1 ವರ್ಷದ ಹಿಂದೆ ಈ ಶಬ್ದ ಕೇಳಿಸಿತ್ತು. ಅಂದಹಾಗೆ ಈ ಶಬ್ದ ಮೊದಲ ಬಾರಿಗೆ ಡಿಟೆಕ್ಟ್ ಆಗಿದ್ದು ಗ್ರೀನ್ಲ್ಯಾಂಡ್ ದೇಶದಲ್ಲಿ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಈ ಶಬ್ದದ ಮೂಲ ಕೂಡ ಇದೇ ಗ್ರೀನ್ಲ್ಯಾಂಡ್ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಳೆದ 200 ವರ್ಷಗಳಲ್ಲಿ ಆಗದೇ ಇರುವಂತಹ ವಿದ್ಯಮಾನವೊಂದು ಗ್ರೀನ್ಲ್ಯಾಂಡ್ನ ನೆಲದಲ್ಲಿ ನಡೆದಿತ್ತು. ಆ ವಿದ್ಯಮಾನ ಏನಪ್ಪಾ ಅಂತ ಕೇಳಿದರೆ ಭೂಕುಸಿತ. ಹೌದು, ಗ್ರೀನ್ಲ್ಯಾಂಡ್ ದೇಶದಲ್ಲಿ ಅವತ್ತು ಭೀಕರ ಭೂಕುಸಿತ ಸಂಭವಿಸಿತ್ತು. ಭೂಕುಸಿತದಲ್ಲಿ ದೊಡ್ಡದೊಂದು ಬಂಡೆ ಕುಸಿದು ಬಿದ್ದಿತ್ತು. ಹೀಗಾಗಿ ದೊಡ್ಡ ಪ್ರಮಾಣದಲ್ಲೇ ಪರಿಣಾಮಗಳು ಗೋಚರಿಸಲು ಶುರುವಾಗಿತ್ತು. ಇತ್ತೀಚೆಗೆ ವಯನಾಡಿನಲ್ಲಿ ನಡೆದ ಭೂಕುಸಿತದ ಬಗ್ಗೆ ನೀವೆಲ್ಲ ನೋಡಿರಬಹುದು. ಅದಕ್ಕಿಂತಲೂ ಭೀಕರವಾದ ಭೂಕುಸಿತ ಅಲ್ಲಿ ಸಂಭವಿಸಿತ್ತು. ಬಂಡೆ ಕುಸಿದು ಬಿದ್ದಿದ್ರಿಂದ ಭೂಕುಸಿತದ ತೀವ್ರತೆ ದೊಡ್ಡ ಪ್ರಮಾಣದಲ್ಲೇ ಆಗಿತ್ತು. ಗ್ರೀನ್ಲ್ಯಾಂಡ್ ನಲ್ಲಿ ನಡೆದ ಈ ಭೂಕುಸಿತ 6 ಕಿಲೋಮೀಟರ್ ವರೆಗೆ ಒಂದು ರೀತಿ ಮಣ್ಣಿನ ಪ್ರವಾಹವನ್ನೇ ಸೃಷ್ಟಿ ಮಾಡಿತ್ತು. ಈ ಮಣ್ಣು ಹಾಗೂ ಕಲ್ಲಿನ ಪ್ರವಾಹ ದೊಡ್ಡದೊಂದು ಸುನಾಮಿಯನ್ನೇ ಸೃಷ್ಟಿ ಮಾಡಿತ್ತು. ಈ ಸುನಾಮಿಯಲ್ಲಿ ಸಮುದ್ರದ ಅಲೆಗಳು ಏಳುವಂತೆ ಬರೋಬ್ಬರಿ 7 ಮೀಟರ್ ಎತ್ತರದ ರಕ್ಕಸ ಅಲೆಗಳೇ ಎದ್ದಿದ್ದವು. ಹಾಗಂತೆ ಇದು ಸಮುದ್ರದಲ್ಲಿ ಎದ್ದ ಸುನಾಮಿ ಅಲ್ಲ, ಇದು 2 ಪರ್ವತಗಳ ನಡುವೆ ಆದಂತಹ ಸುನಾಮಿ. ಈ ಸುನಾಮಿ ಬರೋಬ್ಬರಿ 9 ದಿನಗಳವರೆಗೆ ಹಾಗೆ ಇತ್ತಂತೆ. ಭೂಮಿಯಲ್ಲಿ ಈ ರೀತಿಯ ಘಟನೆಗಳು ತುಂಬಾನೇ ಅಪರೂಪದಲ್ಲಿ ನಡೆಯೋದು. ಹೀಗಾಗಿ ಇಂತಹ ಘಟನೆಗಳ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇರೋದಿಲ್ಲ. ಈ ವಿದ್ಯಮಾನದಿಂದಾಗಿ ಸಿಸ್ಮಿಕ್ ಎನರ್ಜಿ ಭೂಮಿಯ ಮೂಲೆ ಮೂಲೆಯಲ್ಲೂ ಡಿಟೆಕ್ಟ್ ಆಗ್ತಾ ಇತ್ತು. ವಿಜ್ಞಾನಿಗಳಿಗೆ ಈ ಸಿಗ್ನಲ್ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತೇ ಆಗಲಿಲ್ಲ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈ ಸುನಾಮಿಯ ಪ್ರಭಾವ ಗ್ರೀನ್ಲ್ಯಾಂಡ್ ದೇಶದಲ್ಲಿರುವ ಇಲ್ಲ ಅನ್ನುವ ದ್ವೀಪದಲ್ಲೂ ಕೂಡ ಕಾಣಿಸಿಕೊಂಡಿತ್ತು. ಈ ದ್ವೀಪದಲ್ಲಿ ಜನವಸತಿ ಇಲ್ಲ, ಹೀಗಾಗಿ ಯಾವುದೇ ತೊಂದರೆಗಳು ಆಗಲಿಲ್ಲ. ಈ ದ್ವೀಪದಲ್ಲಿ ಬರೋಬ್ಬರಿ 13 ಅಡಿ ಎತ್ತರದ ಅಲೆಗಳು ಎದ್ದಿದ್ದವಂತೆ. ಈ ವಿಚಾರ ಹೇಗೆ ಗೊತ್ತಾಯಿತು ಅಂತ ಕೇಳಿದರೆ, ಇಲ್ಲ ದ್ವೀಪದಲ್ಲಿ ಒಂದು ರಿಸರ್ಚ್ ಸ್ಟೇಷನ್ ಅನ್ನ ಸೆಟಪ್ ಮಾಡಲಾಗಿತ್ತು. ಈ ರಿಸರ್ಚ್ ಸ್ಟೇಷನ್ ಸುನಾಮಿಯ ಹೊಡೆತಕ್ಕೆ ಸಂಪೂರ್ಣವಾಗಿ ನಾಮಾವಶೇಷವಾಗಿತ್ತು. ಹೀಗೆ ಈ ವಿದ್ಯಮಾನದಿಂದಲೇ ಭೂಮಿಯ ಮೂಲೆ ಮೂಲೆಯಲ್ಲೂ ವಿಚಿತ್ರವಾದ ಸಿಗ್ನಲ್ ರಿಸೀವ್ ಆಗಿತ್ತು. ಆ ಸದ್ದು ಎಲ್ಲಿಂದ ಬಂತು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ವಿಜ್ಞಾನಿಗಳಿಂದ ಅಂದು ಆಗಿರಲಿಲ್ಲ. ಈಗಲೂ ಕೂಡ ಇದೊಂದು ವರದಿ ಅಷ್ಟೇ, ಇದೇ ನಿಖರ ಕಾರಣ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೂ ವರದಿಯನ್ನ ಸದ್ಯದ ಮಟ್ಟಿಗೆ ಜಗತ್ತು ಒಪ್ಪಿಕೊಂಡಿದೆ. ಇದೆಲ್ಲ ಸರಿಯಪ್ಪ, ಗ್ರೀನ್ಲ್ಯಾಂಡ್ನಲ್ಲಿ ಇಂಥದೊಂದು ಭೀಕರ ಭೂಕುಸಿತ ಸಂಭವಿಸಿದ್ದು ಹೇಗೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಇತ್ತೀಚೆಗೆ ವಯನಾಡಿನಲ್ಲಿ ಯಾವ ಕಾರಣದಿಂದ ಭೂಕುಸಿತ ಸಂಭವಿಸಿತು, ಅದೇ ರೀತಿಯ ಕಾರಣ ಗ್ರೀನ್ಲ್ಯಾಂಡ್ನ ಭೂಕುಸಿತದ ಹಿಂದೆ ಕೂಡ ಇದೆ. ಅದರಲ್ಲೂ ಹವಾಮಾನ ಬದಲಾವಣೆ ದೊಡ್ಡ ಮಟ್ಟದ ಪರಿಣಾಮವನ್ನೇ ಬೀರಿದೆ. ಹವಾಮಾನ ಬದಲಾವಣೆಯಿಂದಾಗಿ ಗ್ರೀನ್ಲ್ಯಾಂಡ್ನಂತಹ ದೇಶದಲ್ಲಿ ಪರ್ವತಗಳ ಬುಡವೇ ಅಲ್ಲಾಡೋದಕ್ಕೆ ಶುರುವಾಗಿದೆ. ಈ ಭೂ ಕುಸಿತದ ಸಂದರ್ಭದಲ್ಲೂ ಕೂಡ ದೊಡ್ಡ ಪರ್ವತವೇ ಕುಸಿದು ಬಿದ್ದಿತ್ತು. ಕ್ಲೈಮೇಟ್ ಚೇಂಜ್ ಅನ್ನೋದು ಭವಿಷ್ಯದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಕ್ಲೈಮೇಟ್ ಚೇಂಜ್ ಭೂಮಿಯ ಮೇಲೆ ಬೇರೆ ಬೇರೆ ವಿಧಾನಗಳಲ್ಲಿ ಪರಿಣಾಮ ಬೀರುತ್ತಲೇ ಇದೆ. ನಾವು ಭೂಮಿಯನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡೋದಕ್ಕೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಭೂಮಿಯನ್ನ ಹಾಳು ಮಾಡಿ ಆಗಿದೆ. ಅದರ ಪರಿಣಾಮವನ್ನ ಕೂಡ ಮುಂದಿನ ದಿನಗಳಲ್ಲಿ ನಾವೇ ಅನುಭವಿಸಬೇಕು. ಭೂಮಿ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಶುರು ಮಾಡಿದೆ. ಈಗಲೇ ಎಚ್ಚೆತ್ತುಕೊಂಡು ನಾವು ಮಾಡಿದ ಪಾಪವನ್ನ ಪರಿಹಾರ ಮಾಡುವ ಬಗ್ಗೆ ಯೋಚನೆ ಮಾಡೋದು ಒಳಿತು. ಇಲ್ಲ ಅಂದರೆ ಈ ರೀತಿಯ ಭೂ ಕುಸಿತಗಳು ಹೆಚ್ಚಾಗಬಹುದು. ಉತ್ತರ ಕನ್ನಡ ಹಾಗೂ ಕೇರಳದಲ್ಲಿ ನಡೆದ ಘಟನೆಗಳು ದೇಶ ಹಾಗೂ ಜಗತ್ತಿನ ಮೂಲೆ ಮೂಲೆಯಲ್ಲಿ ನಡೆದರೂ ಅಚ್ಚರಿ ಇಲ್ಲ. ಇನ್ನಾದರೂ ಪ್ರಕೃತಿಯನ್ನ ಉಳಿಸುವ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.